ಮಿತ್ರರೇ ನಮಸ್ಕಾರ. ಇವತ್ತು ನಾನು ಕೆನರಾ CSS ಪೋರ್ಟಲಲ್ಲಿ ಹೇಗೆ ವೆಂಡರ್ ರಿಜಿಸ್ಟ್ರೇಷನ್ ಮಾಡೋದು ಅನ್ನುವಂಥದ್ರ ಕುರಿತು ಹೇಳ್ಕೊಡ್ತೀನಿ. ಅದನ್ನು ಒಂದೊಂದೇ ಸ್ಟೆಪ್ ಇದೆ, ಆ ಸ್ಟೆಪ್ಪನ್ನು ಫಾಲೋ ಮಾಡ್ತಾ ಹೋಗಿ ನೀವು ಕೂಡ ಈಸಿಯಾಗಿ ವೆಂಡರ್ ರಿಜಿಸ್ಟರನ್ನು ಮಾಡ್ಕೋಬಹುದು. ಸೊ ಮೊದಲಿಗೆ ನಾವು ಈಗ ಕೆನರಾ CSS ಪೋರ್ಟಲ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಮೊದಲನೇ ಆಪ್ಷನ್ನು ಕೆನರಾ ಬ್ಯಾಂಕ್ ಅಂತ ಇದೆ. ಇಲ್ಲಿ ಕೆಳಗಡೆ ಬ್ಲೂ ಕಲರಲ್ಲಿ ಕೆನರಾ ಬ್ಯಾಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅಡ್ಮಿನ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಅಡ್ಮಿನ್ ಲಾಗಿನ್ ಪೇಜಲ್ಲಿ ಮೊದಲಿಗೆ ನಮ್ಮ ಏನು ಯೂಸರ್ ನೇಮ್ ಇರುತ್ತಲ್ಲ ಆ ಜಿಮೇಲ್ ID ಅದನ್ನು ಎಂಟರ್ ಮಾಡಿಬಿಟ್ಟು ಕೆಳಗಡೆ ಪಾಸ್ವರ್ಡ್ ಎಂಟರ್ ಮಾಡಿ. ಸೊ ಪಾಸ್ವರ್ಡ್ ಈಗಾಗಲೇ ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ. ಡಮ್ಮಿ ಪಾಸ್ವರ್ಡ್ ಇರೋದನ್ನು ನೀವು ನಿಮ್ಮದೇ ಆದಂತಹ ನ್ಯೂ ಪಾಸ್ವರ್ಡನ್ನು ಕೊಟ್ಟು ಚೇಂಜ್ ಮಾಡ್ಕೊಂಡಿದ್ದೀರಾ. ಅದು ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದ್ರ ಕುರಿತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಕೊಟ್ಟಿದ್ದೀವಿ, ಅದನ್ನು ನೀವು ನೋಡ್ಕೋಬಹುದು. ಸೊ ಈಗ ನಾವು ಕ್ಯಾಪ್ಚಾವನ್ನು ಎಂಟರ್ ಮಾಡೋಣ. ಓಕೆ, ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಲಾಗಿನ್ ಮಾಡಿ. ಸೊ ಲಾಗಿನ್ ಮಾಡಿದ್ಮೇಲೆ ಈಗ OTP ಬರುತ್ತೆ. OTPಯನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಸೊ OTPಯನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡಿಬಿಡಿ. ಓಕೆ, ಇಷ್ಟು ಎಂಟರ್ ಮಾಡಿದಾದ್ಮೇಲೆ ವ್ಯಾಲಿಡೇಟ್ OTP ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಇದನ್ನು ಈ ಪೇಜ್ ಓಪನ್ ಆಗುತ್ತೆ. ಪ್ರತಿ ಸಲ ನೀವು ಲಾಗಿನ್ ಮಾಡಿದಾಗಲೂ ಕೂಡ ಈ ಪೇಜ್ ಓಪನ್ ಆಗುತ್ತೆ, ಈ ಪಾಪ್ ಓಪನ್ ಆಗುತ್ತೆ. ನೀವು ಅದನ್ನು ಕ್ಲೋಸ್ ಮಾಡಿ. ಸೊ ಕ್ಲೋಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಈಗ ನಾವು ವೆಂಡರ್ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದ್ರಿಂದ ನೀವು ಇಲ್ಲಿ ಮೂರನೇ ಆಪ್ಷನ್ ಬಂದ್ಬಿಟ್ಟು ಪೇಮೆಂಟ್ ಅಂತ ಇದೆ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವೆಂಡರ್ ಅಂತ ಬರುತ್ತೆ. ಸೊ ಎರಡನೇ ಆಪ್ಷನ್ ವೆಂಡರ್ ಆದಮೇಲೆ ಕೆಳಗಡೆ ವೆಂಡರ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಆ ವೆಂಡರ್ ರಿಜಿಸ್ಟ್ರೇಷನ್ ಅನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದನ್ನಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಸ್ಕೀಮ್ ಅಂತ ಇದೆ ನೋಡಿ, ಇಲ್ಲಿ ಒಂದೇ ಒಂದು ಸ್ಕೀಮ್ ಇರುತ್ತೆ, ಅದು ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಫೆಚ್ ಕೊಡಿ. ಫೆಚ್ ಕೊಟ್ಟ ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ನೀವು ಈಗಾಗಲೇ ಏನಾದರೂ ವೆಂಡರ್ ರಿಜಿಸ್ಟ್ರೇಷನ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಈಗ ಹೊಸದಾಗಿ ಒಂದು ವೆಂಡರ್ದು ರಿಜಿಸ್ಟ್ರೇಷನ್ ಮಾಡ್ತಾ ಇರೋದು ಇಲ್ಲಿ ನೋಡಿ, ಎಕ್ಸಿಸ್ಟಿಂಗ್ ವೆಂಡರ್ಸ್ ಅಂತ ಇದೆ. ಇಲ್ಲಿ ಬಂದುಬಿಟ್ಟು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ನ್ಯೂ ವೆಂಡರ್ಸ್ ಅಂತ ಇದೆ. ಸೊ ನ್ಯೂ ವೆಂಡರ್ಸ್ ಅಂತ ಇದ್ಮೇಲೆ ಅವರ ಅಕೌಂಟ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಅಕೌಂಟ್ ನಂಬರ್ ನಾನೀಗ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ IFSC ಕೋಡನ್ನು ಎಂಟರ್ ಮಾಡಿ. ಓಕೆ, ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟ ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಆ್ಯಡ್ ವೆಂಡರ್ಸ್ ಅಂತ ಇದೆ ನೋಡಿ, ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ವೆಂಡರ್ ನೇಮ್ ಏನು ಅನ್ನುವಂಥದ್ದನ್ನು ನೀವು ಟೈಪ್ ಮಾಡಿ. ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಏನು ಹೆಸರಿದೆಯೋ ಅಥವಾ ಅವರ ನೋಡಿ ವೆಂಡರ್ ನೇಮ್ ಅಂತ ಹೇಳಿದ್ರೆ ಬೆನಿಫಿಷಿಯರಿ ನೇಮ್ ಅದು ಏನಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇದು ಅವರ ಈಗ ನೀವು ಇಲ್ಲಿ ಅಂಗಡಿ ಹೆಸರು ಬಿಲ್ಲಲ್ಲಿ ಏನಿರುತ್ತಲ್ಲ ಆ ಅಂಗಡಿ ಹೆಸರು ಎಂಟರ್ ಮಾಡಬೇಕಾಗುತ್ತೆ. ಪರ್ಸನಿಗಾದರೆ ಆ ಪರ್ಸನ್ ಹೆಸರನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ವೆಂಡರ್ ಟೈಪ್ ಅಂತ ಇದೆಯಲ್ಲ, ಇಲ್ಲಿ ಬಹುಶಃ ನಾವು ಎರಡನ್ನೇ ನಾವು ಹೆಚ್ಚಾಗಿ ಯೂಸ್ ಮಾಡೋದು, ಒಂದು ಪರ್ಸನಲ್, ಒಂದು ಕಮರ್ಷಿಯಲ್. ಕಮರ್ಷಿಯಲ್ ಅಂದರೆ ನಾವು ಯಾವುದಾದ್ರೂ ಅಂಗಡಿಯಿಂದ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಿದರೆ ಅದು ಕಮರ್ಷಿಯಲ್ ಆಗುತ್ತೆ, GST ನಂಬರ್ ಇರುತ್ತೆ ಅದಕ್ಕೆ. ಸೊ ಅದು ಕಮರ್ಷಿಯಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಯಾವುದಾದ್ರೂ ವೋಚರನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಪರ್ಸನ್ನಿಗೆ ಇಂಡಿವಿಜುವಲ್ ಪರ್ಸನ್ನಿಗೆ ನೀವು ಹಾಕ್ತಾ ಇದ್ದೀರ ಅಂದರೆ ಪರ್ಸನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಪರ್ಸನ್ ಹೆಸರು ಕೊಟ್ಟಿರೋದ್ರಿಂದ ಪರ್ಸನ್ ಅಂತಾನೆ. ಇಲ್ಲಿ ಡೇಟ್ ಆಫ್ ಬರ್ತ್ ಏನು ಅವಶ್ಯಕತೆ ಇಲ್ಲ. ರಿಲೇಷನ್ಶಿಪ್ ಇದೆಯಲ್ಲ ಅದು ಅದರ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ GST ನಂಬರ್ ಇದೆಯಲ್ಲ, GST ನಂಬರ್ ಯಾವುದಕ್ಕೆ ಹಾಕಬೇಕಪ್ಪ ಅಂತ ಹೇಳಿದರೆ ನಾವು ಅಂಗಡಿ ಹೆಸರಲ್ಲಿ ಏನಾದರೂ ಈಗ ವೆಂಡರ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರೆ ಅದಕ್ಕೆ GST ನಂಬರು ಪ್ಲಸ್ ಪಾನ್ ಕಾರ್ಡ್ ಮಸ್ಟ್ ಅಂಡ್ ಶುಡ್ ಹಾಕಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ವೆಂಡರ್ ಆ್ಯಡ್ ಆಗೋದಿಲ್ಲ. ಸೊ ಈಗ ಇಷ್ಟಾದ್ಮೇಲೆ ನಾವೀಗ ಇದು ಪರ್ಸನ್ ಇರೋದ್ರಿಂದ ಪರ್ಸನಿಗೆ GST ಇರಲ್ಲ. ಸೊ GSTನೂ ಹಾಕಲ್ಲ, ಪಾನ್ ಕಾರ್ಡು ಹಾಕೋದಿಲ್ಲ.
ಸೊ ಇಲ್ಲಿ ಒನ್ ಲೈನ್ ಅಡ್ರೆಸ್ ಅನ್ನ ಕೇಳ್ತಾ ಇದೆ. ಅಡ್ರೆಸ್ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸಿಟಿಯನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆಡ್ ಲೈನ್ ಎರಡು ಅಡ್ರೆಸ್ 2 ಅಡ್ರೆಸ್ 3 ಅಂದ್ರೆ ಇನ್ನು ಯಾವ ರೋಡು ಲ್ಯಾಂಡ್ ಮಾರ್ಕ್ ಏನಾದರೂ ಇದ್ರೆ ಅದನ್ನು ಹಾಕ್ಬಹುದು. ನಾನು ಹಾಕ್ತಾ ಇಲ್ಲ. ಸೊ ಪಿನ್ ಕೋಡ್ ಗೊತ್ತಿದ್ರೆ ಪಿನ್ ಕೋಡ್ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ಸೊ ಈಗ ಇದು ಬಂದ್ಬಿಟ್ಟು ಎಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಬಂದ್ಬಿಟ್ಟು ನಾನು ಕರ್ನಾಟಕ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಒಂದ್ಸಲ ಪಾಪಪ್ ಆಗಿ ಇಲ್ಲಿ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಬೆಂಗಳೂರು ಅರ್ಬನ್ ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಡೊಮಿಸಿಯಲ್ಸ್ ಅಂತ ಇದೆ ನೋಡಿ, ಇದನ್ನ ಟೈಪ್ ಅರ್ಬನ್ ಅಥವಾ ರೂರಲ್ ಅನ್ನೋದನ್ನ, ಅದು ಅರ್ಬನ್ ಅಂತ ಮೊದಲೇ ಸೆಲೆಕ್ಟ್ ಆಗಿರುತ್ತೆ. ಅರ್ಬನ್ ಇದ್ರೆ ಅರ್ಬನ್, ರೂರಲ್ ಇದ್ರೆ ರೂರಲ್. ಅಂದ್ರೆ ಆ ಅಂಗಡಿ ಅಥವಾ ಆ ವ್ಯಕ್ತಿ ಅಡ್ರೆಸ್ ಕೊಟ್ಟಿರುವಂಥದ್ದು ರೂರಲ್ ಅರ್ಬನ್ ಅನ್ನೋಂಥದ್ದು ನೀವು ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಅನ್ನು ಕೂಡ ನೀವು ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಆದ್ಮೇಲೆ ಸೊ ಇದಿಷ್ಟು ಎಂಟ್ರಿ ಮಾಡಿ. ಸೊ ಇನ್ನೊಂದ್ಸಲ ನೋಡ್ಕೊಳ್ಳಿ. ಮೊದಲಿಗೆ ವೆಂಡರ್ ನೇಮು, ವೆಂಡರ್ ಟೈಪು, ಅದರ್ಸು, ಇಲ್ಲಿ ಅಂಗಡಿ ಹೆಸರಲ್ಲಾದ್ರೆ GST ಪಾನ್ ಕಾರ್ಡ್ ಮಸ್ಟ್ ಇನ್ಸ್ಟಿಟ್ಯೂಟ್ ಹಾಕ್ಲೇಬೇಕು. ಅಡ್ರೆಸ್ ಹಾಕ್ಬಿಟ್ಟು ಇಲ್ಲಿ ಸ್ಟೇಟು, ಡಿಸ್ಟ್ರಿಕ್ಟು, ಮತ್ತೆ ಅದು ಯಾವ ಅರ್ಬನ್ ರೂರಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಇದು ಡಿಫಾಲ್ಟ್ ಆಗಿ ನಾವು ಮೊದಲೇ ಕೊಟ್ಟಿದ್ವಲ್ಲ, ಅದು ಡಿಫಾಲ್ಟ್ ಆಗಿ ಬಂದಿರುತ್ತೆ. ಈಗ ಆ್ಯಡ್ ವೆಂಡರ್ ಅಂತ ಇರುತ್ತಲ್ವ ಬ್ಲೂ ಲೈನ್, ಅದನ್ನು ರಿಜಿಸ್ಟರ್ ಮಾಡಿ. ಸೊ ಈಗ ವೆಂಡರ್ ಇಸ್ ಆ್ಯಡೆಡ್. ಇಲ್ಲಿ ನೋಡಿ ಸಕ್ಸಸ್ಫುಲ್ ಆಗಿದೆ, ವೆಂಡರ್ ಆ್ಯಡ್ ಆಗಿದ್ದಾರೆ. ಸೊ ಈಗ ಆ್ಯಡ್ ಆಗಿರೋ ವೆಂಡರನ್ನು ನಾವು ಮತ್ತೆ ಇಲ್ಲಿ ನೋಡಿ, ಈ ಆ್ಯಡ್ ಆಗಿರೋ ವೆಂಡರು ಇಲ್ಲಿ ಐ ಅಂತ ಇದೆ. ಐ ಅಂದ್ರೆ ನಾವು ಇನಿಷಿಯೇಟ್ ಮಾಡಿದೀವಿ ಅಂತ. ಎ ಅಂದ್ರೆ ಆಕ್ಟಿವ್. ಆಕ್ಟಿವ್ ಆದ್ರೆ ಇಲ್ಲಿ ಪಕ್ಕದಲ್ಲಿ PFMS ಕೋಡ್ ಬರುತ್ತೆ. ಈ ಕೋಡ್ ಬಂದ್ರೆ ಅದು ಆ್ಯಡ್ ಆಗುತ್ತೆ ಅಂತ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ನಾವೀಗ ಇದನ್ನ ಅಪ್ರೂವ್ ಮಾಡಬೇಕು. ಎಲ್ಲಿ ಅಪ್ರೂವ್ ಮಾಡೋದಪ್ಪ ಅಂತ ಹೇಳಿದ್ರೆ ಈಗ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಓಕೆ, ಈಗ ಮೇಕರ್ ಲಾಗಿನ್ ಅಲ್ಲಿ ಇದನ್ನೆಲ್ಲ ಮಾಡಿದೀವಿ. ಈಗ ಇದನ್ನ ಚೆಕ್ಕರ್ ಲಾಗಿನ್ ಅಂದ್ರೆ DDO ಲಾಗಿನ್ ಏನಂತ ಇರುತ್ತಲ್ವಾ, ಅದನ್ನ ಚೆಕ್ಕರ್ ಲಾಗಿನ್ ಅಂತ ಇಲ್ಲಿ ಕರಿತೀವಿ. ಸೊ ಈ ಚೆಕ್ಕರ್ ಲಾಗಿನ್ ಆಗ್ಬಿಟ್ಟು ಇಲ್ಲಿ ಅಪ್ರೂವ್ ಅಂತ ಇರುತ್ತೆ. ಅಪ್ರೂವ್ ಬಂದ್ಬಿಟ್ಟು ಪೇಮೆಂಟ್ ಅಲ್ಲಿ ಮತ್ತೆ ವೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ವೆಂಡರ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮ್ಯಾನ್ಯುಯಲ್ ಎಂಟರ್ ರೆಕಾರ್ಡ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಬರುತ್ತೆ. ಇದು ಮೇಕರ್ ಲಾಗಿನ್ ಆಗಿರೋದ್ರಿಂದ ಇದ್ರಲ್ಲಿ ಬರೋದಿಲ್ಲ. ನೀವು ಚೆಕ್ಕರ್ ಲಾಗಿನ್ ನಲ್ಲಿ ಬರುತ್ತೆ. ಅದನ್ನ ನೀವು ಜಸ್ಟ್ ಓಪನ್ ಆಗಿರುತ್ತೆ ಪಕ್ಕದಲ್ಲಿ ಅದು ಒಂದೇ ಆಗಿರುತ್ತೆ. ನೀವು ಇಲ್ಲಿ ಮೇಕರು ಮತ್ತೆ ಚೆಕ್ಕರ್ ಲಾಗಿನ್ ನಲ್ಲಿ ಇರುವಂತ ಈ ಆಪ್ಷನ್ಗಳೇನಿದೆಯಲ್ಲ, ಇದು ಸೇಮ್ ಟು ಸೇಮ್ ಒಂದೇ ಇರುತ್ತೆ, ಏನು ಚೇಂಜ್ ಇರಲ್ಲ. ಆದ್ರೆ ಅದು ಮೇಕರ್ ಆಗಿರುತ್ತೆ, ಇದು ಮೇಕರ್ ಆಗಿದೆ, ಅದು ಚೆಕ್ಕರ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಆಪ್ಷನ್ ಎಲ್ಲ ಒಂದೇ ಇರುತ್ತೆ. ಸೊ ಅಲ್ಲಿ ನೀವು ಮ್ಯಾನ್ಯುಯಲ್ ಅಂತ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಚೆಕ್ಕರ್ ಲಾಗಿನ್ ಆಗ್ಬಿಟ್ಟು ಪೇಮೆಂಟ್ ಆದ್ಮೇಲೆ ವೆಂಡರ್ ಆದ್ಮೇಲೆ ಅಪ್ರೂವ್ ಆದ್ಮೇಲೆ ಪೇಮೆಂಟ್ ಆದ್ಮೇಲೆ ವೆಂಡರ್ ಅಲ್ಲಿ ಇಲ್ಲಿ 3 ಆಪ್ಷನ್ ಇದೆ. ಒಂದು ಮ್ಯಾನ್ಯುಯಲ್ ಎಂಟರ್ ರೆಕಾರ್ಡ್ಸ್, ಇನ್ನೊಂದು ಬಲ್ಕ್ ಅಪ್ಲೋಡ್, ಇನ್ನೊಂದು ಅಪ್ರೂವ್ ವೆಂಡರ್ ಲಿಸ್ಟ್ ಅಂತ ಇದೆ. ಸೊ ಈ 3 ಕೂಡ ಇರುತ್ತೆ. ನೀವೀಗ ಮ್ಯಾನ್ಯುಯಲಿ ಎಂಟರ್ ರೆಕಾರ್ಡ್ ಅಂತ ಇರುತ್ತೆ. ಸೊ ಇದನ್ನ ನೀವು ಮ್ಯಾನ್ಯುಯಲಿ ಎಂಟರ್ ರೆಕಾರ್ಡ್ ಅಂತ ನೀವೇನಾದ್ರೂ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೆಂಡಿಂಗ್ ರೆಕಾರ್ಡ್ಸ್ ಅಂತ ಇದೆಯಲ್ಲ, ಇದ್ರ ಕೆಳಗಡೆ ಬರುತ್ತೆ. ಎಷ್ಟು ನೀವು ವೆಂಡರ್ ರಿಜಿಸ್ಟ್ರೇಷನ್ ಮಾಡಿರ್ತೀರೋ ಅಷ್ಟು ಕೂಡ ಒನ್ ಬೈ ಒಂದ್ರ ಕೆಳಗೆ ಬರುತ್ತೆ. ಕೊನೆಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚೆಕ್ ಬಾಕ್ಸ್ ಇರುತ್ತೆ. ಆ ಚೆಕ್ ಬಾಕ್ಸ್ ಕೆಳಗಡೆ ಅಪ್ರೂವ್ ಅಂತ ಇರುತ್ತೆ. ಲಾಸ್ಟ್ ಕೆಳಗಡೆ ಗ್ರೀನ್ ಸಿಂಬಲ್ ಅಲ್ಲಿ ಅಪ್ರೂವ್ ಅಂತ ಇರುತ್ತೆ. ಅಪ್ರೂವ್ ಮಾಡಿಬಿಟ್ರೆ ಅಲ್ಲಿಗೆ ಅದ್ರ ಮುಂದೆಗಡೆ ಸಕ್ಸಸ್ ಅಂತ ಬರುತ್ತೆ, ರೈಟ್ ಮಾರ್ಕ್ ಆಗುತ್ತೆ. ಅದನ್ನ ನಾವು ಇನ್ನೊಮ್ಮೆ ಅಪ್ರೂವ್ ಮಾಡಕ್ ಬರಲ್ಲ, ಒಂದ್ಸಲ ಅಪ್ರೂವ್ ಮಾಡಿದ್ರೆ ಮುಗ್ದೋದು. ಸೊ ಇದಿಷ್ಟೆಲ್ಲ ಆದ್ಮೇಲೆ ಇದಿಷ್ಟು ನಾವು ಇವಾಗ ಮಾಡಿದೀವಿ. ಸೊ ಅದನ್ನ ಈಗ ಇವತ್ತೇ ಬಿಲ್ ಮಾಡಕ್ ಬರೋದಿಲ್ಲ. ಯಾಕೆ ಬಿಲ್ ಮಾಡಕ್ ಬರೋದಿಲ್ಲ ಅಂತ ಒಂದ್ಸಲ ತೋರಿಸ್ತೀನಿ ನಿಮ್ಗೆ. ವೆಂಡರ್ ರಿಜಿಸ್ಟ್ರೇಷನ್ ಆದ್ಮೇಲೆ ಸಮಗ್ರ ಶಿಕ್ಷಣ ಫೆಚ್ಚು. ಸೊ ಅದನ್ನ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಾಗ ನಮ್ಗೆ ಇಲ್ಲಿ ನೋಡಿ ರಘು ಇದೇನ್ ಬಂದಿದೆಯಲ್ಲ, ಇಲ್ಲಿ 24 hours ಆದ್ಮೇಲೆ ಇಲ್ಲಿ ಐ ಇರುವಂತದ್ದು ಎ ಬರುತ್ತೆ, ಇಲ್ಲಿ PFMS ಕೋಡ್ ಬರುತ್ತೆ.
ಸೊ ಈ PFMS ಕೋಡ್ ಇದ್ರೆ ಅಷ್ಟೇ ನಾವು ಬಿಲ್ ಮಾಡಕ್ ಬರೋದು. ಇದನ್ನ ಒಂದ್ ದಿವಸ ವೇಟ್ ಮಾಡ್ಬೇಕಾಗುತ್ತೆ. ಸೊ ಈಗ ಇದೆಲ್ಲ ಬಂದಾದ್ಮೇಲೆ ಹೇಗಪ್ಪ ಬಿಲ್ ಮಾಡೋದು ಅನ್ನೋ ಅಂಥದ್ದನ್ನ ನಾವೀಗ ನೋಡೋಣ ಬನ್ನಿ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ನೀವು ಬಿಲ್ ಮಾಡಬೇಕಾಗುತ್ತೆ. ಸೊ ಅವತ್ತೇ ನೀವು ಬಿಲ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಇದು ಹೇಗೆ ವೆಂಡರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅನ್ನುವಂಥದ್ರ ಕುರಿತು ಮಾಹಿತಿ ಇದಾಗಿತ್ತು. ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾವುದೇ ಕಾರಣಕ್ಕೂ ನಿಮಗೆ ಈ ವೆಂಡರ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಸಮಸ್ಯೆಗಳು ಆದ್ರೆ ಅಥವಾ ಗೊತ್ತಾಗ್ಲಿಲ್ಲ, ಟೆಕ್ನಿಕಲ್ ಇಶ್ಯೂ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ಗೇನ್ ತಾಂತ್ರಿಕ ತೊಡಕಾಗ್ತಾ ಇದೆ ಅನ್ನೋವಂಥದ್ದನ್ನ ಮೆನ್ಷನ್ ಮಾಡಿದ್ರೆ ನಾನು ಸಾಧ್ಯವಾದಷ್ಟು ನಿಮಗೆ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಧನ್ಯವಾದಗಳು.